ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಮೊದಲನೇದಾಗಿ ಆಂಡ್ರಾದೆ ಅವರ ಬಗ್ಗೆ ಮಾತಾಡೋದಾದ್ರೆ ನಿಮಗೆ ಗೊತ್ತಿರಬಹುದು, ಆಂಡ್ರಾದೆ ಅವರು ರೀಸೆಂಟ್ ಆಗಿ ಡಬ್ಲ್ಯೂ ಕಂಪನಿಯಿಂದ ವಾಕ್ಔಟ್ ಮಾಡ್ತಾರೆ. ಇದಾದ್ಮೇಲೆ ಡಬ್ಲ್ಯೂ ಅವರು ಕೂಡ ಬೇರೆ ದಾರಿ ಕಾಣ್ದಲೇ ಆಂಡ್ರಾದೆ ಅವ್ರನ್ನ ರಿಲೀಸ್ ಮಾಡ್ತಾರೆ. ಅಂಡ್ ಈಗ ಶಾಕಿಂಗ್ಲಿ ನಮ್ಮ ಆಂಡ್ರಾದೆ ಅವರು AEW ಕಂಪನಿಗೆ ಮತ್ತೊಮ್ಮೆ ಹೋಗಿ ಅಲ್ಲಿ ರಿಟರ್ನ್ ಮಾಡಿದ್ದಾರೆ. ಇವತ್ತು ನಮಗೆ AEW ಡೈನಮೈಟ್ ನೋಡೋದಕ್ಕೆ ಸಿಗುತ್ತೆ. ಅಂಡ್ ಈ ಒಂದು ಶೋ ಅಲ್ಲಿ ಆಂಡ್ರಾದೆ ಅವರು ರಿಟರ್ನ್ ಆಗಿ ಕೆನಿ ಒಮೆಗಾ ಅವರ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಲಿಟ್ರಲಿ ಇಷ್ಟು ಬೇಗ AEW ಕಂಪನಿಗೆ ಹೋಗ್ತಾರೆ ಅಂತ ನಾನು ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ. ಐ ಥಿಂಕ್ ಕೆಲವೊಂದಷ್ಟು ರೂಲ್ಸ್ ಗಳು ಇರುತ್ತೆ ಅಂತ ಅನ್ಕೊಂಡಿದ್ದೆ, ಬಟ್ ಆ ಕಡೆ ಆಂಡ್ರಾದೆ ಅವರು ಕೂಡ ವಾಕ್ಔಟ್ ಮಾಡಿದ್ದಾರೆ. ಅಂಡ್ ಈ ಕಡೆ ನಮ್ಮ ಡಬ್ಲ್ಯೂ ಅವರು ಕೂಡ ಅವರ ಕಾಂಟ್ರಾಕ್ಟ್ ನ ಕ್ಲಿಯರ್ ಮಾಡಿರಬಹುದು. ಅಂಡ್ ಅದಕ್ಕೋಸ್ಕರ ಇಷ್ಟು ಬೇಗ ಆಂಡ್ರಾದೆ ಅವರು AEW ಕಂಪನಿಗೆ ರಿಟರ್ನ್ ಆಗಿದ್ದಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ನಮ್ಮ ರಾಕ್ ಅವರ ಬಗ್ಗೆ. ರೀಸೆಂಟ್ ಆಗಿ ನಮ್ಮ ರಾಕ್ ಅವರು ಸ್ಪೋರ್ಟ್ಸ್ ಇಲಿಸ್ಟ್ರೇಟೆಡ್ ಅವರ ಇಂಟರ್ವ್ಯೂ ಅಲ್ಲಿ ನೋಡೋದಕ್ಕೆ ಸಿಗ್ತಾರೆ. ಅಂಡ್ ಅವರ ಬಳಿ ಪ್ರಶ್ನೆನ ಕೇಳಲಾಗುತ್ತೆ, ನೀವು ಡಬ್ಲ್ಯೂ ಕಂಪನಿಯಲ್ಲಿ ಯಾರ ಜೊತೆ ಮ್ಯಾಚ್ ಆಡೋದಕ್ಕೆ ಜಾಸ್ತಿ ಇಷ್ಟ ಪಡ್ತಾ ಇದ್ರಿ ಅಂತ. ಅಂಡ್ ಅದಕ್ಕೆ ನಮ್ಮ ರಾಕ್ ಅವರು 3 ನೇಮ್ಸ್ ಗಳನ್ನ ತಗೊಂಡಿದ್ದಾರೆ. ಮೊದಲನೇದಾಗಿ ಕರ್ಟ್ ಆಂಗಲ್, ಎರಡನೇದಾಗಿ ಬ್ರಾಕ್ ಲೆಸ್ನರ್, ಹಾಗೆ ಮೂರನೇದಾಗಿ ಬುಕರ್ ಟಿ. ಈ ಮೂವರ ಜೊತೆ ನನಗೆ ಮ್ಯಾಚ್ ಆಡೋದ್ರಲ್ಲಿ ತುಂಬಾನೇ ಖುಷಿ ಸಿಗ್ತಾ ಇತ್ತು. ಅಂಡ್ ಅವರ ಜೊತೆ ಮ್ಯಾಚ್ ಆಡೋದ್ರಲ್ಲಿ ನನಗೆ ಏನೋ ಒಂದ್ ರೀತಿ ಇಂಟ್ರೆಸ್ಟ್ ಇತ್ತು ಅಂತ ನಮ್ಮ ರಾಕ್ ಅವರು ಕಮೆಂಟ್ ನ ಮಾಡಿದ್ದಾರೆ. ಸೊ ಬ್ರಾಕ್ ಲೆಸ್ನರ್, ಕರ್ಟ್ ಆಂಗಲ್ ಹಾಗೆ ಬುಕರ್ ಟಿ ಅವರ ಮೇಲೆ ಮ್ಯಾಚ್ ಆಡೋದು ಅಂದ್ರೆ ನಮ್ಮ ರಾಕ್ ಅವರಿಗೆ ಸಿಕ್ಕಾಪಟ್ಟೆ ಇಷ್ಟ ಇರ್ತಂತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಜಾನ್ ಸಿನಾ ಅವರ ಫೈನಲ್ ಅಪಿರಿಯನ್ಸ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಜಾನ್ ಸಿನಾ ಅವರ ಫೈನಲ್ ಮ್ಯಾಚ್ ಹಾಗೆ ಫೈನಲ್ ಅಪಿರಿಯನ್ಸ್ ನ ಡಿಸೆಂಬರ್ 13ನೇ ತಾರೀಕಿನ ಸಾಟರ್ಡೆ ನೈಟ್ ಮೇನ್ ಇವೆಂಟ್ ಗೆ ಕನ್ಫರ್ಮ್ ಮಾಡಿದೆ. ಅಂಡ್ ಜಾನ್ ಸಿನಾ ಅವರ ಫೈನಲ್ ಮ್ಯಾಚ್ ಆಗ್ತಾ ಇದೆ ಅಂದ್ರೆ ಟಿಕೆಟ್ ಗಳ ಬೆಲೆ ಕೂಡ ಅದೇ ರೀತಿ ಡಬ್ಲ್ಯೂ ಅವರು ಇಟ್ಟಿರ್ತಾರೆ. ಸೊ ಟಿಕೆಟ್ ಪ್ರೈಸ್ ಕೂಡ ನೀವು ಇಲ್ಲಿ ಗಮನಿಸ್ತಾ ಇರಬಹುದು. ಸೊ ಕಮ್ಮಿ ಟಿಕೆಟ್ ಸ್ಟಾರ್ಟ್ ಆಗೋದು $250 ರಿಂದ $3,000 ತನಕ. ಸೊ ಲಾಸ್ಟ್ ಅಲ್ಲಿ ಸೀಟ್ ಗಳು ಇರ್ತಾವಲ್ಲ, ಆ ಸೀಟ್ ಗಳ ಬೆಲೆ ಇಷ್ಟಿರುತ್ತೆ. ಅದಾದ್ಮೇಲೆ 5ನೇ ರೋನ ಸೀಟ್ ನ ಬೆಲೆ $6,500 ಇಂಡಿಯನ್ ರುಪೀಸ್ ಅಲ್ಲಿ ಸುಮಾರು 6 ಲಕ್ಷ. 2ನೇ ರಾ ಸೀಟ್ ನ ಬೆಲೆ $9,500 ಇಂಡಿಯನ್ ರುಪೀಸ್ ಅಲ್ಲಿ 9 ಅಥವಾ 10 ಲಕ್ಷ ಬರುತ್ತೆ. ಅಂಡ್ ಫ್ರಂಟ್ ರೋನ ಟಿಕೆಟ್ಸ್ ಗಳ ಬೆಲೆ $11,500 ಸುಮಾರು 10 ರಿಂದ 11 ಲಕ್ಷ ಆಗುತ್ತೆ. ಲಿಟ್ರಲಿ ಗಾಯ್ಸ್, ಇಷ್ಟೆಲ್ಲದನ್ನು ಕೂಡ ಕೊಟ್ಟು ಡಬ್ಲ್ಯೂ ಫ್ಯಾನ್ಸ್ ಗಳು ಜಾನ್ ಸಿನಾ ಅವ್ರನ್ನ ನೋಡೋದಕ್ಕೆ ಹೋಗ್ತಾರೆ. ಅಫ್ ಕೋರ್ಸ್ ಅಷ್ಟನ್ನ ಕೊಡ್ಲೇಬೇಕು, ಯಾಕಂದ್ರೆ ಜಾನ್ ಸಿನಾ ಅವರ ಲಾಸ್ಟ್ ಮ್ಯಾಚ್ ನ ನಾವು ಲೈವ್ ಆಗಿ ವಿಟ್ನೆಸ್ ಮಾಡ್ತೀವಿ ಅಂದ್ರೆ ಡಬ್ಲ್ಯೂ ಅವರು ದುಡ್ಡನ್ನ ಕೀಳೋದಕ್ಕೂ ಕೂಡ ರೆಡಿ ಆಗಿರ್ತಾರೆ. ಅಂಡ್ ಫ್ಯಾನ್ಸ್ ಗಳು ದುಡ್ಡನ್ನ ಕೊಡೋದಕ್ಕೂ ಕೂಡ ರೆಡಿ ಆಗಿರ್ತಾರೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಮಂಡೇ ನೈಟ್ ರಾ ವ್ಯೂವರ್ಶಿಪ್ ಬಗ್ಗೆ. ನಿಮಗೆ ಗೊತ್ತಿರಬಹುದು, ಈಗ ಮಂಡೇ ನೈಟ್ ರಾ ವ್ಯೂವರ್ಶಿಪ್ ನ ನಾವು ಆ ರೀತಿ ಕ್ಯಾಲ್ಕುಲೇಟ್ ಮಾಡೋದಕ್ಕೆ ಆಗ್ತಾ ಇಲ್ಲ. ಹಿಂದೆ USA ನೆಟ್ವರ್ಕ್ ಅಲ್ಲಿ ಬರಬೇಕಾದ್ರೆ ಕ್ಯಾಲ್ಕುಲೇಟ್ ಮಾಡಿ ತಿಳಿಸಬಹುದಾಗಿತ್ತು, ಅಷ್ಟು ಮಿಲಿಯನ್ ಬರ್ತಾ ಇದೆ, ಇಷ್ಟು ಮಿಲಿಯನ್ ಬರ್ತಾ ಇದೆ ಅಂತ. ಬಟ್ ಈಗ ಮಂಡೇ ನೈಟ್ ರಾ ನೆಟ್ಫ್ಲಿಕ್ಸ್ ಗೆ ಮೂವ್ ಆನ್ ಆಗಿರೋದ್ರಿಂದ ನೆಟ್ಫ್ಲಿಕ್ಸ್ ಅವರು ರಿವೀಲ್ ಮಾಡಿದ್ರೇನೆ ನಮಗೆ ಗೊತ್ತಾಗೋದು. ನಿಮಗೆ ಗೊತ್ತಿರಬಹುದು, ಸ್ಟಾರ್ಟಿಂಗ್ ಅಲ್ಲಿ ಡಬ್ಲ್ಯೂ ಮಂಡೇ ನೈಟ್ ರಾ ನೆಟ್ಫ್ಲಿಕ್ಸ್ ಗೆ ಏರ್ ಆದಾಗ ಸುಮಾರು 5 ಮಿಲಿಯನ್ ವ್ಯೂವರ್ಶಿಪ್ ಬಂದಿತ್ತು. ಅಂಡ್ ಈಗ ಕಳೆದ ಮಂಡೇ ನೈಟ್ ರಾ ನಿಜವಾಗ್ಲೂ ಅದ್ಭುತವಾಗಿತ್ತು. ರೋಮನ್ ರೈನ್ಸ್ ಅವರ ರಿಟರ್ನ್ ಕೂಡ ನೋಡೋದಕ್ಕೆ ಸಿಕ್ಕಿತ್ತು. ಆದ್ರೂ ಕೂಡ ಡಬ್ಲ್ಯೂ ಅವರು ನೆಟ್ಫ್ಲಿಕ್ಸ್ ಗೆ ಮೂವ್ ಆನ್ ಆದಾಗಿಂದನೂ ಕೂಡ ಬಂದಿರತಕ್ಕಂತಹ ಲೋಯೆಸ್ಟ್ ವ್ಯೂವರ್ಶಿಪ್ ನೆನ್ನೆ ನಡೆದಂತಹ ಮಂಡೇ ನೈಟ್ ರೋದಾಗಿದೆ. ನನ್ನೆ ಮಂಡೇ ನೈಟ್ ರಾಗೆ ನೆಟ್ಫ್ಲಿಕ್ಸ್ ಅಲ್ಲಿ ಬಂದಿರತಕ್ಕಂತಹ ವ್ಯೂವರ್ಶಿಪ್ 2.3 ಮಿಲಿಯನ್ ಅಷ್ಟೇ. ಲಿಟ್ರಲಿ ಆ ರೀತಿ ಡಬ್ಲ್ಯೂ ಅವರು ಮಂಡೇ ನೈಟ್ ರೋನ ಬುಕ್ ಮಾಡಿದ್ರು ಕೂಡ ನೆನ್ನೆ ಮಂಡೇ ನೈಟ್ ರೋ ಲೋಯೆಸ್ಟ್ ವ್ಯೂವರ್ಶಿಪ್ ನ ಗ್ರಾಸ್ ಮಾಡಿದೆ ಎಂಟೈರ್ ಇಯರ್ ಅಲ್ಲಿ ನೆಟ್ಫ್ಲಿಕ್ಸ್ ಅಲ್ಲಿ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ಒಂದು ಬಿಗ್ ಟ್ಯಾಗ್ ಟೀಮ್ ಮ್ಯಾಚ್ ಬಗ್ಗೆ. ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ಸ್ಮ್ಯಾಕ್ ಡೌನ್ ಗೆ ಒಂದು ಬಿಗ್ ಟ್ಯಾಗ್ ಟೀಮ್ ಮ್ಯಾಚ್ ನ ಕನ್ಫರ್ಮ್ ಮಾಡಿದ್ದಾರೆ. ಸ್ಮ್ಯಾಕ್ ಡೌನ್ ನಲ್ಲಿ ನಮಗೆ ಬ್ರಾನ್ ಬ್ರೇಕರ್ ಅಂಡ್ ಬ್ರಾನ್ಸನ್ ರೀಡ್ ವರ್ಸಸ್ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓರ್ಟನ್ ಅವರ ನಡುವೆ ಒಂದು ಟ್ಯಾಗ್ ಟೀಮ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ. ಸೊ ಇಲ್ಲಿಂದ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನಮ್ಮ ರ್ಯಾಂಡಿ ಓರ್ಟನ್ ಅವರನ್ನು ಕೂಡ ವಾರ್ ಗೇಮ್ ಒಳಗಡೆ ಎಳ್ಕೊಳ್ಳೋದಕ್ಕೆ ರೆಡಿ ಆಗ್ತಾ ಇದ್ದಾರೆ ಅಂತಾನೆ ಹೇಳ್ಬಹುದು. ಲಿಟ್ರಲಿ ಬ್ರಾನ್ ಬ್ರೇಕರ್ ಹಾಗೆ ಬ್ರಾನ್ಸನ್ ರೀಡ್ ಅವರು ಎಷ್ಟು ಫ್ಯೂಡ್ ಅಲ್ಲಿ ನಮಗೆ ನೋಡೋದಕ್ಕೆ ಸಿಗ್ತಾ ಇದ್ದಾರೆ. ಈ ಕಡೆ ರೋಮನ್ ರೈನ್ಸ್, ಜೇ ಉಸೋ ಹಾಗೆ ಜಿಮ್ಮಿ ಉಸೋ ಜೊತೆ ಫ್ಯೂಡ್ ಅಲ್ಲಿ ಇದ್ದಾರೆ. ಅಂಡ್ ಆ ಕಡೆ ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓರ್ಟನ್ ಅವರ ಜೊತೆನೂ ಕೂಡ ಫ್ಯೂಡ್ ಅಲ್ಲಿ ಇದ್ದಾರೆ. ಸೊ ಇವರ ಏನಾದ್ರೂ ವಾರ್ ಗೇಮ್ ಮ್ಯಾಚ್ ನಮಗೆ ನೋಡೋದಕ್ಕೆ ಸಿಗುತ್ತಾ? ರೋಮನ್ ರೈನ್ಸ್, ಜೇ ಉಸೋ, ಜಿಮ್ಮಿ ಉಸೋ, ಕೋಡಿ ರೋಡ್ಸ್ ಹಾಗೆ ರ್ಯಾಂಡಿ ಓರ್ಟನ್ ಅವರೇ ಇರ್ತಾರಾ? ಅಥವಾ ಡಬ್ಲ್ಯೂ ಅವರು ಜಿಮ್ಮಿ ಉಸೋ ಅವರ ಆಂಗಲ್ ನ ತೆಗೆದಾಕಿ ಅದ್ರ ಬದಲು ಜಾನ್ ಸಿನಾ ಅವ್ರನ್ನೇನಾದ್ರೂ ಇನ್ವಾಲ್ವ್ ಮಾಡ್ಕೋತಾರ ಅಂತ ಕಾದ್ ನೋಡ್ಬೇಕು. ಸದ್ಯಕ್ಕೆ ನಮ್ಮ ಜಿಮ್ಮಿ ಉಸೋ ಅವ್ರನ್ನ ನೋಡ್ತಾ ಇದ್ರೆ ಅದೇ ರೀತಿ ಅಂತ ಅನಿಸ್ತಾ ಇದೆ. ಯಾಕಂದ್ರೆ ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದಿರ್ತಕ್ಕಂಥದ್ದು ಕೂಡ ಅದ್ರ ಬಗ್ಗೆನೇ. ನೆನ್ನೆ ವಿಡಿಯೋದಲ್ಲಿ ನಾನು ನಿಮ್ಗೆ ತಿಳಿಸಿದ್ದೆ, ರೋಮನ್ ರೈನ್ಸ್ ಅವರು ಬರೀ ಜೇ ಉಸೋ ಅವ್ರನ್ನ ಮಾತ್ರ ಮೋಟಿವೇಟ್ ಮಾಡ್ತಾ ಇದ್ದಾರೆ. ಅಂಡ್ ಜಿಮ್ಮಿ ಉಸೋ ಅವರ ಬಗ್ಗೆ ಅವರು ತಲೆನೇ ಕೆಡಿಸ್ಕೊಳ್ಳಿಲ್ಲ. ಅಂಡ್ ಜಿಮ್ಮಿ ಉಸೋ ಜೊತೆ ಅವರು ಮಾತನ್ನು ಕೂಡ ಆಡ್ಲಿಲ್ಲ ಅಂತ. ಅಂಡ್ ಈಗ ಡಬ್ಲ್ಯೂ ಅವರು ಒಂದು ವಿಡಿಯೋನು ಕೂಡ ಅಪ್ಲೋಡ್ ಮಾಡಿದ್ದಾರೆ. ಅಂಡ್ ಈ ಒಂದು ವಿಡಿಯೋದಲ್ಲಿ ನಮ್ಮ ರೋಮನ್ ರೈನ್ಸ್ ಅವರು ಜೇ ಉಸೋಗೆ ಮೋಟಿವೇಟ್ ಮಾಡ್ತಾ ಇದ್ದಾರಲ್ಲ, ಅದರ ವಾಯ್ಸ್ ಫುಟೇಜ್ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ.
ಸಿಗುತ್ತೆ. ರೋಮನ್ ರೈನ್ಸ್ ಅವರು ಹೇಳ್ತಾ ಇದ್ದಾರೆ, ನೀನ್ ಮಾಡ್ತಾ ಇರೋದೇ ಸರಿ, ನೀನ್ ಯಾರ ಬಗ್ಗೆನೂ ಕೂಡ ತಲೆ ಕೆಡಿಸ್ಕೊಳ್ಳೋದಕ್ಕೆ ಹೋಗ್ಬೇಡ, ಯಾರಿಗೂ ಕೂಡ ಹೆಲ್ಪ್ ಮಾಡೋದಕ್ಕೆ ಹೋಗ್ಬೇಡ, ನಮ್ಮ ಫ್ಯಾಮಿಲಿಗೋಸ್ಕರ ಮಾತ್ರ ನೀನು ಬದುಕಬೇಕು ಅಂತ ನಮ್ಮ ರೋಮನ್ ರೈನ್ಸ್ ಅವರು ಜೇ ಉಸೋಗೆ ಹೇಳ್ತಾ ಇದ್ದಾರೆ. ಅಂಡ್ ಆ ಒಂದು ವಿಚಾರನ ನಮ್ಮ ಜಿಮ್ಮಿ ಉಸೋ ಅವರು ನಿಂತ್ಕೊಂಡು ನೋಡ್ತಾ ಇದ್ದಾರೆ. ಅಂಡ್ ಆ ಒಂದು ವಿಚಾರ ನಿಜವಾಗ್ಲೂ ಕೂಡ ಜಿಮ್ಮಿ ಉಸೋಗೆ ಇಷ್ಟ ಆಗ್ತಾ ಇಲ್ಲ. ಯಾಕಂದ್ರೆ ಜಿಮ್ಮಿ ಉಸೋ ಹಾಗೆ ಜೇ ಉಸೋ ಅವರು ಬಿಟ್ರೇಲ್ ಮಾಡಿದ್ರಲ್ಲ, ಆಗ್ಲೂ ಕೂಡ ನಮ್ಮ ಜಿಮ್ಮಿ ಉಸೋ ಅವರು ಹೇಳಿದ್ದು ಇದನ್ನೇ, ಜೇ ಉಸೋ ನೀನು ಕೆಟ್ಟವನಾಗ್ತಾ ಇದೆಯಾ, ನೀನು ಕೆಟ್ಟವನಾಗೋದು ನನಗೆ ಇಷ್ಟ ಇಲ್ಲ, ನೀನೇನಾದ್ರೂ ಟ್ರೈಬಲ್ ಚೀಫ್ ಆದ್ರೆ ನೀನು ರೋಮನ್ ರೈನ್ಸ್ ಅವರ ರೀತಿನೇ ಆಗ್ಬಿಡ್ತೀಯಾ ಅಂತ. ಬಟ್ ಈಗ ರೋಮನ್ ರೈನ್ಸ್ ಅವರ ರೀತಿನೇ ಜೇ ಉಸೋ ಅವರು ಆಗೋದಕ್ಕೆ ಹೋಗ್ತಾ ಇದ್ದಾರೆ. ಕಳೆದ ವಿಡಿಯೋದಲ್ಲೂ ಕೂಡ ನಾನು ಹೇಳಿದ್ದು ಇದನ್ನೇ. ಅಂಡ್ ಈಗ ಡಬ್ಲ್ಯೂ ಅವರು ಕೂಡ ಇದನ್ನ ಪ್ರೂವ್ ಮಾಡ್ತಾ ಇದ್ದಾರೆ. ನಿಮ್ಗೆ ಅನಿಸುತ್ತೆ ಗಾಯ್ಸ್ ಈ ಒಂದು ಸ್ಟೋರಿ ಯಾವ ಬಿಗ್ ಸ್ಟೋರಿ ಲೈನ್ ನ ಕುಕ್ ಮಾಡ್ತಾ ಇದೆ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ, ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.